ನಮ್ಮದು ಹೇಮಂತದ್ದು ಸ್ವಲ್ಪ ಪ್ಲ್ಯಾನ್ ಇತ್ತು. ಅಂದರೆ ಪ್ಲ್ಯಾನಿಂಗ್ ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ಬೇಡ, ಮಗು ಬೇಡ ಒಂಥರ ಆಲ್ಮೋಸ್ಟ್ ಸಿಂಟಮ್ಸ್ ಎಲ್ಲ ನನಗೆ ಪ್ರೆಗ್ನೆಂಟ್ ಥರನೇ ಅಂತ ಅನ್ನಿಸ್ತಿತ್ತು. ಆಮೇಲೆ ಸರಿ ನಾನು ಮನೇಲೇ ಚೆಕ್ ಮಾಡಿಕೊಂಡೆ, ಅದು ಇಲ್ಲೇ ಇದೆ. ಅಮ್ಮೋ ಎಷ್ಟು ಬಾಯಲ್ಲಿ ಇಟ್ಕೊತಿದ್ದಾಳೆ ನೋಡಿ ಅಮ್ಮೋಳು. ದೋಸೆಗೆ ಚಿಕನ್ ಫ್ರೈ. ವಿತಿ ಇದು ತೆಗೆದ್ಬಿಟ್ಟು ಆಮೇಲೆ ಸೊ ಇವತ್ತು ಬೆಳಿಗ್ಗೆನೆ ಟಿಫನ್ ಬಂದು ದೋಸೆಗೆ ಚಿಕನ್ ಫ್ರೈ ಮತ್ತೆ ಮಟನ್ ಸಾಂಬಾರ್. ಸೊ ನೆನ್ನೆ ಎಲ್ಲ ಒಬ್ಬಟ್ಟು ಸ್ವೀಟ್ ಮಾಡ್ಕೊಂಡು ತಿಂದಿರ್ತೀರ ಎಲ್ರೂ, ನಾವು ನೆನೆ ತಿಂದರೆ. ಸೊ ಇವತ್ತು ನಾನ್ ವೆಜ್ ಫುಲ್ ಬ್ಯಾಟಿಂಗ್ ಇವತ್ತು. ಏನಮ್ಮ? ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹೊಸ್ತಡ್ಕು ಶುಭಾಶಯಗಳು. ನೋಡಿ ನಮ್ಮ ಸಿನಿಮಾ ದೋಸೆ ಮಾಡ್ತಾ ಇದ್ದಾಳೆ. ಸಾಕು ಸಾಕು ಸಾಕು. ಸಾಕು ಸಾಕು ದೋಸೆ. ಏನದ ಅಲ್ಲ, ಹಾಯ್ ಹೇಳ ಎಲ್ರಿಗೂ. ಏನ್ ತಿಂದೆ ನೀನು? ಅಲ್ಲೇಳು. ಎಷ್ಟು ತಿಂದೆ? ದೋಸೆಗೆ ಏನ್ ತಿಂದೆ? ಓಕೆ. ಸೊ ಇವತ್ತು ಬೆಳಗ್ಗೆನೆ ಸಾಂಬಾರು ಟಿಫನ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಈವ್ನಿಂಗ್ಗೆ ಸೇಮ್ ಮೆನ್ಯೂ ಇರುತ್ತೋ ಇಲ್ಲ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಅಂದರೆ ತಿನ್ನಬೇಕಲ್ವಾ, ತಿಂತಿರಬೇಕು. ಏನು ಇವತ್ತು ಹೊಸ್ತಡ್ಕು ಬೇರೆ ಅಲ್ವಾ, ಸೊ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿಂತಿರ್ತಾರೆ. ನಾರ್ಮಲ್ ಯೂಶಲಾಗಿ ಎಲ್ಲ ಅಂದರೆ ಮಾಡ್ಕೊಳ್ತಾ ಇರ್ತೀವಿ ಸಂಡೇ ಹೊತ್ತು, ಇಲ್ಲ ಅಂತಂದರೆ ವೀಕ್ಲಿ ಒನ್ಸ್ ಸತಿ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಇದು ಹೊಸ್ತಡ್ಕು ಟೈಮಲ್ಲಿ ಮಾಡ್ಕೊಬೇಕಾದ್ರೆ ಅದೇ ಒಂಥರ ಸ್ಪೆಷಲ್ ಅಂದ್ಬಿಡುತ್ತೆ. ಸೊ ಅದಕ್ಕೆ ನೋಡಬೇಕು, ನೈಟ್ಗೂ ಸೇಮ್ ಮೆನ್ಯೂ ಇರುತ್ತಾ ಇಲ್ಲ ಚೇಂಜ್ ಆಗುತ್ತಾ ನೋಡಬೇಕು. ಸೊ ಸೇಮ್ ಇದ್ದರೆ ಅದೇನು ತೋರಿಸೋದಿಲ್ಲ, ಏನಾದರೂ ಚೇಂಜಸ್ ಆದರೆ ಸೊ ಅದು ಏನು ಚೇಂಜಸ್ ಆಗಿರುತ್ತೆ, ಏನು ಆ್ಯಡ್ ಮಾಡಿರ್ತೀನಿ ತೋರಿಸ್ತೀನಿ. ನೋಡಿ ನನ್ನಿಂದ ಇದು ಮೆಸ್ಸಿಗೆ ಎಗ್ ತಿಂದ ಅವನು. ನೋಡಿ ಎಗ್ ನನ್ನ ಹಿಂದೆನೇ ಇದೆ, ಇಲ್ಲಿದೆ ನೋಡಿ. ಎಗ್ಗು ಬೇಯಿಸ್ಕೊಟ್ಟೆ ಮೆಸ್ಸಿಗೆ, ತಿಂದ. ಮೆಸ್ಸಿ ಅವನು ಮಲಗಿದ್ರೆ ನಮ್ಮ ಸಿನಿಮಾಗೆ ಇಷ್ಟನೇ ಆಗೋದಿಲ್ಲ. ಹೋಗಿ ಹೋಗಿ ಅವನ್ನ ಡಿಸ್ಟರ್ಬ್ ಮಾಡಬೇಕು. ಇವಾಗ ನಾನು ಇಲ್ಲಿ ಕಿಚನಲ್ಲಿದ್ದೀನಿ, ಅವರಪ್ಪ ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೆ ಅವಳು ಬಂದು ಮೆಸ್ಸಿ ಹತ್ರ ಆಟಾಡ್ತಾ ಇದ್ದಾಳೆ. ನಾವಿಬ್ಬರು ಯಾರಾದರೂ ಒಬ್ಬರು ಫ್ರೀ ಆಗಿ ಅವಳ ಹತ್ರ ಆಟಾಡ್ಕೊಂಡು ಮಾತಾಡ್ಕೊಂಡಿದ್ರೆ ಅವಳು ಆಟಾಡ್ಕೊಂಡಿರ್ತಾಳೆ, ಮೆಸ್ಸಿನ ಮರ್ತು ಬಿಡ್ತಾಳೆ. ನಾವಿಬ್ಬರು ಸ್ವಲ್ಪ ಬ್ಯುಸಿ ಇದ್ದರೆ ಮೆಸ್ಸಿ ಹತ್ರ ಹೋಗ್ತಾಳೆ. ಈ ಥರ. ಏನು ಮಾಡ್ತಿದ್ದೀಯಮ್ಮ ನೀನು? ಹಾಂ, ಏನು ಮಾಡ್ತಿದ್ಯಾ? ಮೆಸ್ಸಿ ಹಂಗ ಬಿಡು ಬಿಡು, ಬೇಡ, ಅವ್ನು ಮಲ್ಕೊಳಲ್ಲ ಅಂತ ಬಿಡು. ದ್ವಿತಿ, ಸಿನಿಮಾ ಏನು ಬೇಕಮ್ಮ ನಿಂಗೆ? ದ್ವಿತಿ ಏನು ಬೇಕು? ಆರೆಂಜ್ ಜ್ಯೂಸ್. ಓಕೆ, ಹಾಂ, ಆರೆಂಜ್ ಜ್ಯೂಸ್. ಏನು ಹೇಳು. ಇಲ್ಲಿ ನೋಡಿ, ಇಲ್ಲಿ ಏನು? ದಿತಿ ಏನು ಬೇಕು, ಏನು ಬೇಡ ನಿಮಗೆ?
ಬ್ಲಡ್ ಚೆಕಪ್ ಮಾಡ್ಸೋಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ರಿ. ಬ್ಲಡ್ ತೊಗೊಂಡಿದ್ರಲ್ಲ, ಒಂಚೂರು ಟಯರ್ಡಲ್ಲಿದ್ದೆ, ಬೇರೆ ನಾನು ಊಟ ಮಾಡಿದೆ. ಸೊ ಹಾಗೆ ಹೇಮು ಜ್ಯೂಸ್ ಕುಡ್ಕೊಂಡು ಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಇಲ್ಲಿ ಹಾಗೆ ಜ್ಯೂಸ್ ಕುಡ್ಕೊಂಡು ಹಾಗೆ ಸಿನಿಮಾ ಐಸ್ ಕ್ರೀಮ್ ತಿಂತಿದ್ದಾಳೆ. ಅಮ್ಮೋ ಎಷ್ಟು ಬಾಯಲ್ಲಿ ಇಟ್ಕೊತಿದ್ದಾಳೆ ನೋಡಿ ಅಮ್ಮೋಳು. ಸೊ ಇವತ್ತು ಬೆಳಗ್ಗೆಯಿಂದ ತುಂಬ ಒಂಥರ ಟಯರ್ಡಲ್ಲೇ ಇದೆ, ಸರಿಯಾಗಿ ಊಟನೂ ಮಾಡೋಕ್ಕಾಗಲ್ಲ, ಫುಲ್ಲು ಸುಸ್ತಿದೆ ಬೇರೆ ನೋಡಿ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಸಿನಿಮಾ ಅದರಲ್ಲಿ ಅವಳಷ್ಟು ನನಗೆ ಕಾಟ ಕೊಡ್ತಾಳೆ ಅಲ್ಲ ಸಿನಿಮಾ. ಸೊ ಈಗ ಹೇಮಂತ್ ಬರ್ತಾರೆ, ಅವರು ಬಂದ ಮೇಲೆ ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಹಾಸ್ಪಿಟಲ್ಗೆ ಬೆಳಿಗ್ಗೆ ಹೋಗಿ ಬಂದಿದ್ರಿ. ಅಲ್ಲಿ ಏನು ಯೂರಿನಲ್ಲಿ ನಾನು ಚೆಕ್ ಮಾಡಿಕೊಂಡೆ, ಬಟ್ ನನಗೆ ಅದು ಯಾಕೋ ಸರಿ ಬರಲಿಲ್ಲ. ಸರಿ ಬ್ಲಡ್ ಚೆಕಪ್ ಮಾಡಿಸೋಣ ಅಂತ ಕೊಟ್ಟಿದ್ದೀನಿ. ಬ್ಲಡ್ಗೆ ಅವರು ಈವ್ನಿಂಗ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು, ಈವ್ನಿಂಗ್ ಹೋಗಿಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಬೇಕು. ಇನ್ನೇನು ಬರ್ತಾರೆ ಇವಾಗ. ಸೊ ಅವರು ರಿಪೋರ್ಟ್ ರೆಡಿ ಆದಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೇಮಂತ್ ಬಂದಮೇಲೆ ಅವರು ಕಾಲ್ ಮಾಡಿದ್ಮೇಲೆ ಹೋಗಿ ತೊಗೊಂಡು ಬರಬೇಕು. ನೋಡೋಣ ರಿಪೋರ್ಟಲ್ಲಿ ಏನು ಬಂದಿರುತ್ತೆ, ನೋಡಿಬಿಟ್ಟು ನಾನು ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಮನೆ ಹತ್ರ ಇರೋ ಕ್ಲಿನಿಕ್ಕೇನೆ ಬಂದಿದ್ರಿ. ಸೊ ಅವರು ಬೆಳಗ್ಗೆ ಬ್ಲಡ್ ತಗೊಂಡು ಮತ್ತೆ ಈವ್ನಿಂಗ್ ರಿಪೋರ್ಟ್ ಸಿಗುತ್ತೆ ಅಂತ ಹೇಳಿದರು. ಕಾಲ್ ಮಾಡಿದರು, ರಿಪೋರ್ಟ್ ರೆಡಿ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋದ್ರಿ ನಾವು ರಿಪೋರ್ಟ್ನ. ಸೊ ಹಾಗೆ ನಾನೇ ಹೋಗಿ ಜಸ್ಟ್ ಅಲ್ಲೇ ರಿಸೆಪ್ಷನ್ ಹತ್ರನೇ ತಗೊಂಡು ಹಾಗೆ ಕಲೆಕ್ಟ್ ಮಾಡ್ಕೊಂಡು ಬರೋದು. ಸೊ ಏಮು ಅಲ್ಲೇ ಹೊರಗಡೆನೇ ಇದ್ದರು, ವೆಯ್ಟ್ ಮಾಡ್ತಿದ್ರು. ನಾನು ಮತ್ತು ಸಿನಿಮಾ ಹೋಗಿ ತಗೊಂಡು ಬಂದ್ರಿ. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಿ ರಿಪೋರ್ಟ್ಸ್ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೀವಿ. ಸೊ ಈಗ ಟೈಮ್ ಬಂದು 5:15 ಆಗಿದೆ. ಸೊ ಏನಂತಂದರೆ ನನ್ನದು ಹೇಮಂತದ್ದು ಸ್ವಲ್ಪ ಪ್ಲ್ಯಾನ್ ಇತ್ತು. ಅಂದರೆ ಪ್ಲ್ಯಾನಿಂಗ್ ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ಬೇಡ, ಮಗು ಬೇಡ, ಇನ್ನೂ ಒಂದು ಸಿನಿಮಾಗೆ 5 ಇಯರ್ಸ್ ಆಗೋವರೆಗೂ ಅವಳೊಂಚೂರು ಮೈಂಡ್ ಮೆಚೂರ್ಡ್ ಆಗುತ್ತೆ ಅಲ್ವಾ, ಅವಳಿಗೆ ಒಂಚೂರು ಅವಳ ಕೆಲಸ ಅವಳೇ ಮಾಡ್ಕೊಳ್ಳೋ ಥರ ಆಗೋದು, ಮತ್ತು ಸ್ಕೂಲ್ಗೆ ಹೋಗ್ತಾಳೆ. ಸೊ ಆದರೆ ಒಂದು ಸ್ವಲ್ಪ ಬರ್ಡನ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ನನಗನ್ಸುತ್ತೆ. ಅಂದರೆ ಕೇರ್ ಮಾಡೋದ್ರಲ್ಲಿ, ಅಂದರೆ ಕೇರಿಂಗ್ ಅಂತಂದರೆ ನೋಡ್ಕೊಳ್ಳೋದ್ರಲ್ಲಿ ಒಂಚೂರು. ಆವಾಗ ಮಗು ಆದರೆ ಸ್ವಲ್ಪ ಪರವಾಗಿಲ್ಲ, ಆಗ ಮ್ಯಾನೇಜ್ ಮಾಡ್ಬೋದು. ಅವಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಗು ನೋಡ್ಕೊಳ್ಳೋದು, ನಿದ್ದೆ ಮಾಡಿಸೋದು, ಫೀಡ್ ಮಾಡೋದು, ಆ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ರಿ. ಸೊ ನನಗೂ ಈಗ ಇತ್ತೀಚೆಗೆ ತುಂಬಾ ಅಂದರೆ ಇವಾಗ ಲಾಸ್ಟ್ 1 ವೀಕು 10 ಡೇಸಿಂದ ಸರಿಯಾಗಿ ಏನು ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ, ಸುಸ್ತಾಗೋದು, ಮತ್ತು ಒಂಥರ ಆಲ್ಮೋಸ್ಟ್ ಸಿಂಟಮ್ಸ್ ಎಲ್ಲ ನನಗೆ ಪ್ರೆಗ್ನೆಂಟ್ ಥರನೇ ಅಂತ ಅನ್ನಿಸ್ತಿತ್ತು. ಆಮೇಲೆ ಸರಿ ನಾನು ಮನೇಲೇ ಚೆಕ್ ಮಾಡಿಕೊಂಡೆ, ಅದು ಇಲ್ಲೇ ಇದೆ ಚೆಕ್ ಮಾಡಿಕೊಂಡೆ. ಚೆಕ್ ಮಾಡಿಕೊಂಡಾಗ ಯಾಕೋ ನಂಗೆ ಸರಿ ಬರಲಿಲ್ಲ. ಯಾಕೆ ಸುಮ್ಮನೆ ಆಮೇಲೆ ನಾವೇ ಚೆಕ್ ಮಾಡಿ ಮತ್ತೇನೋ ನಾವೇ ಡಿಸೈಡ್ ಮಾಡಿಕೊಂಡು ನಮ್ಮ ಡಿಸಿಷನಿಂದ ಯಾಕೆ ಸುಮ್ಮನೆ ನಮ್ಗೆ ರಿಸ್ಕು, ಒಂದು ಟೈಮ್ ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸಿದ್ರೆ, ಆ ಬ್ಲಡ್ ಚೆಕಪ್ ಮಾಡಿಸಿದಾಗ ಅದರಲ್ಲಿ ರಿಪೋರ್ಟ್ ಬಂದಿದೆ. ಸೊ ಇನ್ನು ಸ್ವಲ್ಪ ದಿನ ಬೇಡ ನಮಗೆ ಅಂತ ನಾವು ಅಂದ್ಕೊಂಡಿರೋದು ನಾನು ಹೇಮಂತು. ಗೊತ್ತಿಲ್ಲ ಅಲ್ಲ ಏನಾಗುತ್ತೆ ಯಾವಾಗ ಅಂತ ಅಂದ್ಬಿಟ್ಟು. ದೇವರು ಕೊಟ್ಟಾಗ ತಗೊಳ್ಬೇಕು, ಕೊಡದೇ ಇದ್ದಾಗ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಸೊ ಈಗ ಏನಂತಂದರೆ ನಂದು ಅದು ಬೇರೆ ಮೇಯ್ನಾಗಿ ನಂದು ಪೀರಿಯಡ್ಸ್ ಮಿಸ್ ಆಗಿಬಿಟ್ಟಿತ್ತು. ಸೊ ಅದರಿಂದನೇ ಪೀರಿಯಡ್ ಬೇರೆ ಮಿಸ್ ಆಗಿಬಿಡ್ತು. ಮತ್ತು ನನ್ನ ಸಿಂಟಮ್ಸ್ ನೋಡಿದ್ರೆ ಈ ಥರ ಇದೆ, ತಿನ್ನೋಕ್ಕಾಗ್ತಿಲ್ಲ, ಸುಸ್ತಾಗೋದು, ಆಮೇಲೆ ಈ ಥರ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ ಥರನೇ ಇದೆ. ಆಮೇಲೆ ನನಗೊಂದು ಸ್ವಲ್ಪ ಡೌಟ್ ಹೊಡೀತಿತ್ತು. ಸರಿ ಅಂತ ಅಂದ್ಬಿಟ್ಟು ರಿಪೋರ್ಟ್ ಬರೋವರೆಗೂ ಸ್ವಲ್ಪ ಟೆನ್ಷನಲ್ಲೇ ಇದ್ರಿ. ಬಟ್ ಓಕೆ, ರಿಪೋರ್ಟಲ್ಲಿ ನೆಗೆಟಿವ್ ಅಂತಲೇ ಬಂದಿದೆ. ಒಂದು ಸ್ವಲ್ಪ ಸಮಾಧಾನ. ಯಾಕೆ ಅಂದರೆ ಈಗ ತಾನೇ ನಮ್ಮ ಸಿನಿಮಾ ಒಂಚೂರು ಎಲ್ಲ ತಿಳ್ಕೊಳ್ತಾ ಇದ್ದಾಳೆ, ಗೊತ್ತಾಗ್ತಿದೆ, ರೆಕಾಗ್ನೈಸ್ ಮಾಡ್ತಾಳೆ.
ಎಲ್ಲ ಹೇಳ್ತಾಳೆ, ಇನ್ನೂ ಇವಾಗ ಕಲಿತಿದ್ದಾಳೆ ಮಾತಾಡೋದೆಲ್ಲ. ಸೊ ಅವಳಿಗೊಂದು ಸ್ವಲ್ಪ ನಮ್ಮ ಟೈಮ್ ಅವಳಿಗೆ ಸ್ವಲ್ಪ ಜಾಸ್ತಿ ಈ ಈಗ ಕೊಟ್ಟರೆ, ಅಂದರೆ ಇವಾಗ ಅವಳು ಬೆಳೀತಿರೋ ಏಜಲ್ಲಿ ಕೊಟ್ಟರೆ ಸೊ ಅವಳಿಗೊಂದು ಸ್ವಲ್ಪ ಸಮಾಧಾನ ಖುಷಿ ಇರುತ್ತೆ. ಆಮೇಲೆ ಅವಳು ನಮಗೆ ಮುಂದಕ್ಕೆ ಏನಾದರೂ ಅಂದರೆ ಇನ್ನು ಸ್ವಲ್ಪ ದಿನ ಅಂದರೆ ಪ್ಲ್ಯಾನಿಂಗ್ ಇದೆ ಅಲ್ಲ, ಸೊ ಆವಾಗ ಏನಾದರೂ ಒಂದು ಸ್ವಲ್ಪ ಲೇಟಾಗಿ ಮಾಡ್ಕೊಂಡಾಗ ಅವಳಿಗೊಂಚೂರು ಮೈಂಡ್ ಮೆಚೂರ್ಡ್ ಆಗಿರುತ್ತೆ. ಆಗ ಓ ನನ್ನ ತಮ್ಮ ನನ್ನ ತಂಗಿ ಅಂತ ಆವಾಗ ಅವಳು ಖುಷಿ ಪಡ್ತಾಳೆ. ಈಗ ಅವಳಿಗೆ ಅದೆಲ್ಲ ಅರ್ಥ ಆಗೋ ಏಜ್ ಅಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಈಗ ಸದ್ಯಕ್ಕೆ ಬೇಡ ಅಂತಲೇ ಅಂದ್ಕೊಂಡಿರೋದು. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಬಟ್ ಈಗ ಸದ್ಯಕ್ಕೆ ರಿಪೋರ್ಟಲ್ಲಿ ನೆಗೆಟಿವ್ ಅಂತಲೇ ಬಂದಿದೆ. ಸೊ ಅದೊಂದು ಸ್ವಲ್ಪ ಸಮಾಧಾನ ಆಗೋ ಥರ ಇದೆ ಅಷ್ಟೆ. ಈವ್ನಿಂಗು ದೇವಸ್ಥಾನಕ್ಕೆ ಹೋಗಿ ಹಾಗೆ ಹೊರಗಡೆ ಊಟಕ್ಕೆ ಹೋಗಿದ್ರಿ ನೈಟು. ತುಂಬ ದಿನ ಆಗಿತ್ತು ಹೊರಗಡೆ ಊಟ ಮಾಡಿ ನೈಟ್ ಟೈಮು. ಸೊ ಹೇಮು ನನ್ನ ಚಿನ್ನಿಮನ್ ಕರ್ಕೊಂಡು ಹೋಗ್ತಿದ್ದಾರೆ. ಊಟ ಮುಗಿಸ್ಕೊಂಡು ಹಾಗೆ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಎಲ್ಲಿ ಹೋಗ್ತಾ ಇದ್ದೀವಮ್ಮ ನಾವು? ಡಾಕ್ಟರ್ ಹತ್ರ ಅಲ್ಲಮ್ಮ, ಡಾಕ್ಟರ್ ಅಲ್ಲ, ಹೊರಗಡೆ ಹೋಗ್ತಾ ಇದ್ದೀವಿ. ದೀತಿ ದೀತಿ ಹಾಯ್. ಏನಮ್ಮ? ಹಾಂ ಹಾಂ, ಏನು ದೋಸೆನಾ? ಏನು ಬೇಕು ನಿಂಗೆ? ವಿತಿ